Hi guys, welcome to Kannada Champion. So friends, RRB Group D ಎಕ್ಸಾಮ್ ಡೇಟ್ ರಿಲೀಸ್ ಆಗಿದೆ. ಸೊ ಫ್ರೆಂಡ್ಸ್, ಫೆಬ್ರವರಿ 23ರಿಂದ ಈ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್, 50 ಡೇಸ್ನಲ್ಲಿ ಹೇಗೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು, ಈ ಎಕ್ಸಾಮ್ಸ್ಗೆ ಯಾವ ಬುಕ್ಸ್ನ ರೆಫರ್ ಮಾಡಬೇಕು, ಸ್ಟೋರಿಂಗ್ ಟಾಪಿಕ್ಸ್ ಯಾವುದಿದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಮಾಕ್ ಟೆಸ್ಟ್ನ ಯಾವ ಥರ ಅಟೆಂಡ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಈ ಎಕ್ಸಾಮ್ ರಿಲೇಟೆಡ್ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ RRB ಗ್ರೂಪ್ ಡಿದು ಎಕ್ಸಾಮ್ ಸ್ಟೇಜಸ್ ನೋಡಾದೆ ಗೈಸ್. ಸೊ ಟೋಟಲ್ 3 ಸ್ಟೇಜಸ್ ಇರುತ್ತೆ. ಫಸ್ಟ್ ಈಸ್ CBT ಆನ್ಲೈನ್ ಎಕ್ಸಾಮ್, ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಅಂಡ್ ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ಟೋಟಲ್ RRB ಗ್ರೂಪ್ ಡಿ ಎಕ್ಸಾಮ್ನಲ್ಲಿ 3 ಸ್ಟೇಜಸ್ ಇರುತ್ತೆ. ಸೊ RRB ಗ್ರೂಪ್ ಡಿದು ಎಕ್ಸಾಮ್ ಪ್ಯಾಟರ್ನ್ ನೋಡಾದೆ ಗೈಸ್. ಇದರಲ್ಲಿ ಟೋಟಲ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್, ಟೈಮ್ ಲಿಮಿಟ್ 90 ಮಿನಿಟ್ಸ್, ನೆಗೆಟಿವ್ ಇರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್. ಸೊ ಆನ್ಲೈನ್ ಎಕ್ಸಾಮ್ ಇರುತ್ತೆ ಅಂಡ್ ಇದರಲ್ಲಿ ನಾರ್ಮಲೈಸೇಷನ್ ಕೂಡ ಇರುತ್ತೆ. ಸೊ ಟೋಟಲ್ 4 ಸೆಕ್ಷನ್ಸ್ ಇದೆ ಗೈಸ್. ಫಸ್ಟ್ ಜನರಲ್ ಸೈನ್ಸ್ 25 ಕ್ವಶನ್ಸ್ 25 ಮಾರ್ಕ್ಸ್, ಜನರಲ್ ಅವೇರ್ನೆಸ್ 20 ಕ್ವಶನ್ಸ್ 20 ಮಾರ್ಕ್ಸ್, ಮ್ಯಾಥ್ಸ್ 25 ಕ್ವಶನ್ಸ್ 25 ಮಾರ್ಕ್ಸ್, ರೀಸನಿಂಗ್ 30 ಕ್ವಶನ್ಸ್ 30 ಮಾರ್ಕ್ಸ್. ಸೊ ಟೋಟಲ್ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್, ಟೈಮ್ ಲಿಮಿಟ್ 90 ಮಿನಿಟ್ಸ್. ಸೊ ಫ್ರೆಂಡ್ಸ್, ಇದು RRB ಗ್ರೂಪ್ ಡಿದು ಎಕ್ಸಾಮ್ ಪ್ಯಾಟರ್ನ್. ಸೊ ಫ್ರೆಂಡ್ಸ್, ಈ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಫಿಸಿಕಲ್ ಇರುತ್ತೆ, ಫಿಸಿಕಲ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಫ್ರೆಂಡ್ಸ್, ಇದು ಎಕ್ಸಾಮ್ ಪ್ರೊಸೆಸ್. ಸೊ RRB ಗ್ರೂಪ್ ಡಿ ಕಟ್ ಆಫ್ ನೋಡೋದೆ ಗೈಸ್, ಲಾಸ್ಟ್ ಎಕ್ಸಾಮ್ 2018 ನಲ್ಲಿ ಆಗಿದೆ. ಸೊ ನೋಡ್ಬೋದು ಗೈಸ್, ಅಫಿಷಿಯಲ್ ಡೇಟಾ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, RRB ಬೆಂಗಳೂರು. ಸೊ ಅವಾಗ ಗೈಸ್ ಟೋಟಲ್ 2750 ವೇಕೆನ್ಸೀಸ್ ಇತ್ತು ನಮ್ಮ ಕರ್ನಾಟಕದಲ್ಲಿ. ಸೊ ಇಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಇದೆ ಗೈಸ್. ಸೊ ಇದು ಔಟ್ ಆಫ್ 100 ಅಂಡ್ ನಾರ್ಮಲೈಸ್ ಮಾರ್ಕ್ಸ್. ಸೊ ಫಸ್ಟ್ ಜನರಲ್ ಕ್ಯಾಟಗರಿದು ಕಟ್ ಆಫ್ 62, OBC 56, SC 49, ST 48. ಸೊ ಗೈಸ್ ಅವಾಗ ಜಸ್ಟ್ 2750 ವೇಕೆನ್ಸೀಸ್ ಇತ್ತು. ಸೊ ಈಗ ಗೈಸ್ ಮೋರ್ ದೆನ್ 7000 ವೇಕೆನ್ಸೀಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಜಸ್ಟ್ ನೀವು 60 ಮಾರ್ಕ್ಸ್ ಸ್ಕೋರ್ ಮಾಡಿದ್ರು ಕೂಡ ಈ ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟ್ ಗೈಸ್, RRB ಗ್ರೂಪ್ ಡಿಗಾಗಿ ನಾನು ಬೆಸ್ಟ್ ಬುಕ್ಸ್ನ ಸಜೆಸ್ಟ್ ಮಾಡ್ತೀನಿ ಗೈಸ್. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ಈ ಬುಕ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟ್ ಗೈಸ್, ಜನರಲ್ ಸೈನ್ಸ್ಗೆ ಸೊ ಕನ್ನಡ ಮೀಡಿಯಂಗಾಗಿ KM ಸುರೇಶ್, ಇಲ್ಲಾಂದ್ರೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ 7th 8th 9th 10th ಸ್ಟ್ಯಾಂಡರ್ಡ್, ಇಲ್ಲಾಂದ್ರೆ ಗೈಸ್ 4G ಸೈನ್ಸ್ ಬೈ ರವಿ, ಈ ಬುಕ್ಸ್ನ ರೆಫರ್ ಮಾಡ್ಬೋದು. ಸೊ ಇದರಲ್ಲಿ ಗೈಸ್ ಎಲ್ಲ ಟಾಪಿಕ್ಸ್ನ ಕ್ಲೀನ್ ಆಗಿ ಕವರ್ ಮಾಡಿದ್ದಾರೆ. ಸೊ ಎಲ್ಲ ಟಾಪಿಕ್ಸ್ನ ನೀವು ಈಸಿಯಾಗಿ ಸ್ಟಡಿ ಮಾಡ್ಬೋದು. ಅಂಡ್ ಇಂಗ್ಲಿಷ್ ಮೀಡಿಯಂಗೆ ನೋಡೋದು ಗೈಸ್, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಲೂಸೆಂಟ್ ಜನರಲ್ ಸೈನ್ಸ್, ಇಲ್ಲಾಂದ್ರೆ NCERT ಟೆಕ್ಸ್ಟ್ ಬುಕ್ಸ್, ಈ ಬುಕ್ಸ್ನ ರೆಫರ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಬುಕ್ಸ್. ಸೊ ಈ ಬುಕ್ಸ್ನ ನೀವು ರೆಫರ್ ಮಾಡಿದ್ರೆ ಜನರಲ್ ಸೈನ್ಸ್ ಅಲ್ಲಿ ಫುಲ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಗೈಸ್, ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್ ನೋಡೋದೆ. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗುರುರಾಜ್ ಬುಲ್ಬುಲೆ, ಇಲ್ಲಾಂದ್ರೆ ಅಂಜನಪ್ಪ ಎನ್, ಇಲ್ಲಾಂದ್ರೆ ನಿಂಗಪ್ಪ ಎಚ್. ಅಂಡ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ RS ಅಗರ್ವಾಲ್, ಇಲ್ಲಾಂದ್ರೆ ಅರಿಯನ್ ಪಬ್ಲಿಕೇಶನ್, ಈ ಬುಕ್ಸ್ನ ರೆಫರ್ ಮಾಡ್ಬೋದು. ಸೊ ಇದು ಬೆಸ್ಟ್ ಬುಕ್ಸ್ ಗೈಸ್, ಎಲ್ಲ ಟಾಪಿಕ್ಸ್ ಕವರ್ ಮಾಡಿದ್ದಾರೆ, ವಿತ್ ಎಕ್ಸ್ಪ್ಲನೇಷನ್ಸ್ ಇದೆ. ಸೊ RRB ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಇದು ಬೆಸ್ಟ್ ಬುಕ್ಸ್. ಸೊ ಈ ಬುಕ್ಸ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಗೈಸ್, ಜನರಲ್ ನಾಲೆಜ್ಗೆ ನೋಡೋದಾದ್ರೆ ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮಿಲಿನಿಯಂ ಜನರಲ್ ಸ್ಟಡೀಸ್, ಇಲ್ಲಾಂದ್ರೆ KM ಸುರೇಶ್ ಅವರ ಬುಕ್ನ ರೆಫರ್ ಮಾಡ್ಬೋದು. ಅದೇ ತರ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಮನೋಹರ್ ಪಾಂಡೆ, ಇಲ್ಲಾಂದ್ರೆ ಲೂಸನ್ GK, ಈ ಬುಕ್ಸ್ನ ರೆಫರ್ ಮಾಡ್ಬೋದು. ಸೊ ಸ್ನೇಹಿತರೆ, RRB ಗ್ರೂಪ್ ಡಿ ಎಕ್ಸಾಮ್ಸ್ಗಾಗಿ ಇದು ಒನ್ ಆಫ್ ದ ಬೆಸ್ಟ್ ಬುಕ್ಸ್. ಸೊ ಈ ಬುಕ್ಸ್ನ ನೀವು ರೆಫರ್ ಮಾಡಿದ್ರೆ ಈಸಿಯಾಗಿ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಬುಕ್ಸ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಗೈಸ್, RRB ಗ್ರೂಪ್ ಡಿ ಎಕ್ಸಾಮ್ದು ಅಫಿಷಿಯಲ್ ಸಿಲೆಬಸ್ ನೋಡೋದೆ. ಸೊ ಫಸ್ಟ್ ಜನರಲ್ ಅವೇರ್ನೆಸ್ ನಲ್ಲಿ ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸ್, ಕಲ್ಚರ್, ಪರ್ಸನಾಲಿಟೀಸ್, ಎಕನಾಮಿಕ್ಸ್, ಪಾಲಿಟಿಕ್ಸ್ ಅಂಡ್ ಎನಿ ಅದರ್ ಸಬ್ಜೆಕ್ಟ್ ಆಫ್ ಇಂಪಾರ್ಟೆನ್ಸ್. ಸೊ ಫ್ರೆಂಡ್ಸ್, ಇದು GKದು ಅಫಿಷಿಯಲ್ ಸಿಲೆಬಸ್. ನೆಕ್ಸ್ಟ್ ಗೈಸ್, ಆಪ್ಟಿಟ್ಯೂಡ್ ಅಥವಾ ಮ್ಯಾಥಮೆಟಿಕ್ಸ್ ಅಫಿಷಿಯಲ್ ಸಿಲೆಬಸ್ ನೋಡೋದೆ. ಸೊ ಇದರಲ್ಲಿ ನಂಬರ್ ಸಿಸ್ಟಮ್, ಬೋರ್ಡ್ ಮಾಸ್, ನಂಬರ್ ಸೀರೀಸ್, ಡೆಸಿಮಲ್, ಫ್ರಾಕ್ಷನ್, HCF, LCM, ರೇಷಿಯೋ ಪ್ರಪೋರ್ಷನ್, ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಲಾಸ್, ಅಲ್ಜಿಬ್ರಾ, ಜಾಮೆಟ್ರಿ, ಟ್ರಿಗ್ನೋಮೆಟ್ರಿ, ಎಲಿಮೆಂಟರಿ ಸ್ಟಾಟ್ಸ್, ಸ್ಕ್ವೇರ್ ರೂಟ್, ಏಜ್ ಕ್ಯಾಲ್ಕುಲೇಷನ್, ಪೈಪ್ ಅಂಡ್ ಸಿಸ್ಟಮ್, ಕ್ಯಾಲೆಂಡರ್ ಅಂಡ್ ಕ್ಲಾಕ್ಸ್. ಸೊ ಗೈಸ್, ಇದು ಆಪ್ಟಿಟ್ಯೂಡ್ RRB ಗ್ರೂಪ್ ಡಿ ಎಕ್ಸಾಮ್ದು ಅಫಿಷಿಯಲ್ ಆಪ್ಟಿಟ್ಯೂಡ್ ಸಿಲೆಬಸ್. ಸೊ ಈ ಟಾಪಿಕ್ಸ್ನ ನೀವು ಕ್ಲಿಯರ್ ಆಗಿ ಸ್ಟಡಿ ಮಾಡಿದ್ರೆ ಗೈಸ್ ಈಸಿಯಾಗಿ ನೀವು ಫುಲ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಗೈಸ್, ರೀಸನಿಂಗ್ದು ಸಿಲೆಬಸ್ ನೋಡೋದೆ. ಸೊ ಇದರಲ್ಲಿ ಸಿಲಾಜಿಸಮ್, ಜಂಬ್ಲಿಂಗ್, ವೆನ್ ಡಯಾಗ್ರಾಮ್, ಡೇಟಾ ಇಂಟರ್ಪ್ರಿಟೇಷನ್, ಅನಾಲಜೀಸ್, alphabetical and number series, coding and decoding, math operations, relationship, decision making, similarities and differences, analytical reasoning, classification, direction and statement. So friends, ಇದು reasoning ದು official syllabus.
ನೆಕ್ಸ್ಟ್ ಗೈಸ್ RRB ಎಕ್ಸಾಮ್ಸ್ ಪ್ರಿವಿಯಸ್ ಇಯರ್ ಪೇಪರ್ಸ್ಗಾಗಿ ನೀವು ಯೂತ್ ಪಬ್ಲಿಕೇಶನ್ ಅಥವಾ ಕಿರಣ್ ಪಬ್ಲಿಕೇಶನ್ ಬುಕ್ಸ್ ನ ರೆಫರ್ ಮಾಡಬಹುದು. ಸೊ ಗೈಸ್ ಕಿರಣ್ ಪಬ್ಲಿಕೇಶನ್ ಅವರು 2018 RRB ಗ್ರೂಪ್ ಡಿ ಎಕ್ಸಾಮ್ದು ಇಂಗ್ಲಿಷ್ ನಲ್ಲಿ ಪ್ರಿವಿಯಸ್ ಇಯರ್ ಪೇಪರ್ಸ್ ಬುಕ್ ನ ರಿಲೀಸ್ ಮಾಡಿದ್ದಾರೆ. ಸೊ ನೀವು ರೆಫರೆನ್ಸ್ ಗಾಗಿ ಈ ಬುಕ್ ನ ಪರ್ಚೇಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಗೈಸ್ ಯೂತ್ ಪಬ್ಲಿಕೇಶನ್ ಅವರು ಟಾಪಿಕ್ ವೈಸ್ ಅಂದ್ರೆ ಗೈಸ್ ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್ ಅಂಡ್ ಆಪ್ಟಿಟ್ಯೂಡ್, ಸೊ ಈ ತರ ಗೈಸ್ ಅವರು ಸೆಕ್ಷನ್ ವೈಸ್ ಬುಕ್ಸ್ ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಬುಕ್ಸ್ ನ ನೀವು ಕೂಡ ರೆಫರ್ ಮಾಡಬಹುದು. ಆದ್ರೆ ಗೈಸ್ ಇದು ಜಸ್ಟ್ ಇಂಗ್ಲಿಷ್ ಮೀಡಿಯಂ ನಲ್ಲಿದೆ. ಸೊ ಗೈಸ್ ಈ ಬುಕ್ಸ್ ನ ನೀವು ರೆಫರ್ ಮಾಡಬಹುದು. ಒನ್ ಆಫ್ ದ ಬೆಸ್ಟ್ ಬುಕ್ ಗೈಸ್. ಸೊ ನಿಮ್ಗೆ ಪ್ರಿವಿಯಸ್ ಇಯರ್ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ, ಯಾವ ಟಾಪಿಕ್ ಇಂದ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ, ಕ್ವಶನ್ ಡಿಫಿಕಲ್ಟಿ ಲೆವೆಲ್ ಯಾವ ತರ ಇದೆ, ಸೊ ಗೈಸ್ ಇದೆಲ್ಲಾನು ನೀವು ಅನಲೈಸ್ ಮಾಡಬೇಕು ಅಂದ್ರೆ ಈ ಬುಕ್ಸ್ ನ ರೆಫರ್ ಮಾಡಬೇಕು. ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಗೈಸ್ ಕಾಂಪಿಟೇಷನ್ ಬಗ್ಗೆ ನೋಡೋದೆ. ಸೊ ನಮ್ಮ RRB ಬೆಂಗಳೂರು ಕರ್ನಾಟಕದಲ್ಲಿ ಗೈಸ್ ಟೋಟಲ್ 7,167 ವೇಕೆನ್ಸೀಸ್ ಇದೆ ಗೈಸ್. ಸೊ ಇದರಲ್ಲಿ ಫಾರ್ಮ್ ಫಿಲ್ ಆಗಿರೋದು 6,70,000. ಸೊ ಪರ್ ಸೀಟ್ ಕಾಂಪಿಟೇಷನ್ ಗೈಸ್ 93 ಇದೆ. ಸೊ ಇದು ಗೈಸ್ ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಮೋರ್ ದನ್ 7,000 ವೇಕೆನ್ಸೀಸ್ ಇದೆ ಗೈಸ್. ಸೊ ನಾರ್ತ್ ಇಂಡಿಯಾದಿಂದ ಜನ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂಡ್ ಕಟ್ ಆಫ್ ಕೂಡ ಲೆಸ್ ಇದೆ ಗೈಸ್. ಆಲ್ ಓವರ್ ಇಂಡಿಯಾ ನಮ್ಮ RRB ಬೆಂಗಳೂರುದು ಕಟ್ ಆಫ್ ತುಂಬಾ ಕಡಿಮೆ ಇದೆ ಗೈಸ್. ಸೊ ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಸ್ವಲ್ಪ ಎಫರ್ಟ್ ಹಾಕಿ ಗೈಸ್, ಈಸಿಯಾಗಿ ನೀವು ಈ ಜಾಬ್ ನ ಕ್ರ್ಯಾಕ್ ಮಾಡಬಹುದು. ನೆಕ್ಸ್ಟ್ ಗೈಸ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಟಾಪಿಕ್ಸ್ ನೋಡೋದು ಗೈಸ್. ಸೊ ಫಸ್ಟ್ ಜನರಲ್ ಸೈನ್ಸ್ ನಲ್ಲಿ ಎನ್ವಿರಾನ್ಮೆಂಟ್, ಬ್ಲಡ್ ಗ್ರೂಪ್ಸ್, pH ವ್ಯಾಲ್ಯೂ, ಪೀರಿಯಾಡಿಕ್ ಟೇಬಲ್, ಸೌಂಡ್, ಸೋರ್ಸಸ್ ಆಫ್ ಎನರ್ಜಿ, ಲಿವಿಂಗ್ ಆರ್ಗಾನಿಸಮ್, ನ್ಯಾಚುರಲ್ ರಿಸೋರ್ಸಸ್, ಆಸಿಡ್ ಬೇಸಿಸ್ ಸಾಲ್ಟ್, ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್, ಲೈಟ್, ಡಿಸೀಸಸ್ ಅಂಡ್ ರೀಸನ್ಸ್, ಲೈಫ್ ಪ್ರೊಸೆಸ್ ಇನ್ ಆರ್ಗಾನಿಸಮ್, ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ವರ್ಕ್ ಅಂಡ್ ಎನರ್ಜಿ, ಎಲೆಕ್ಟ್ರಿಸಿಟಿ ಅಂಡ್ ವಿಟಮಿನ್ಸ್. ಸೊ ಫ್ರೆಂಡ್ಸ್ ಇದು ವೆರಿ ಇಂಪಾರ್ಟೆಂಟ್ ಸ್ಕೋರಿಂಗ್ ಟಾಪಿಕ್ಸ್. ಸೊ ಫಸ್ಟ್ ಈ ಟಾಪಿಕ್ಸ್ ನ ಕವರ್ ಮಾಡಿ, ಆಮೇಲೆ ನೀವು ರಿಮೈನಿಂಗ್ ಟಾಪಿಕ್ಸ್ ನ ಕವರ್ ಮಾಡಬಹುದು. ಸೊ ಈ ಟಾಪಿಕ್ಸ್ ಕವರ್ ಮಾಡಿದ್ರೆ ಗೈಸ್ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಗೈಸ್ ಮ್ಯಾಥಮೆಟಿಕ್ಸ್ ನಲ್ಲಿ ಇಂಪಾರ್ಟೆಂಟ್ ಸ್ಕೋರಿಂಗ್ ಟಾಪಿಕ್ಸ್ ನೋಡೋದು ಗೈಸ್. ನಂಬರ್ ಸಿಸ್ಟಮ್, ಸಿಂಪ್ಲಿಫಿಕೇಶನ್, ರೇಷಿಯೋ ಅಂಡ್ ಪ್ರಪೋರ್ಷನ್, ಬೋರ್ಡ್ ಮಾಸ್, ಪರ್ಸೆಂಟೇಜ್, ಏಜಸ್, ಡೆಸಿಮಲ್ಸ್, ಆವರೇಜ್, ನಂಬರ್ ಸೀರೀಸ್, ಫ್ರಾಕ್ಷನ್, ಸಿಂಪಲ್ ಇಂಟ್ರೆಸ್ಟ್, ಪ್ರಾಫಿಟ್ ಲಾಸ್, ಸ್ಕ್ವೇರ್ ರೂಟ್, ಪೈಪ್ ಅಂಡ್ ಸಿಸ್ಟಮ್ ಅಂಡ್ ಎಲಿಮೆಂಟರಿ ಸ್ಟಾಟ್ಸ್. ಸೊ ಗೈಸ್ ಇದು ವೆರಿ ಈಸಿ ಟಾಪಿಕ್ಸ್ ಅಂಡ್ ಇದರಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಗೈಸ್ ರೀಸನಿಂಗ್ ನಲ್ಲಿ ಇಂಪಾರ್ಟೆಂಟ್ ಸ್ಕೋರಿಂಗ್ ಟಾಪಿಕ್ಸ್ ನೋಡೋದು ಗೈಸ್. ಇದರಲ್ಲಿ ಅನಾಲಜೀಸ್, ಸಿಲಾಜಿಸಮ್, ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸಸ್, ನಂಬರ್ ಸೀರೀಸ್, ಜಂಬ್ಲಿಂಗ್, ಮಿರರ್ ಇಮೇಜ್, ವಾಟರ್ ಇಮೇಜ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ವೆನ್ ಡಯಾಗ್ರಾಮ್, ಕ್ಲಾಕ್ಸ್ ಅಂಡ್ ಕ್ಯಾಲೆಂಡರ್, ಕ್ಲಾಸಿಫಿಕೇಶನ್, ಡೇಟಾ ಸಫಿಷಿಯನ್ಸಿ, ಮ್ಯಾಥ್ ಆಪರೇಷನ್ಸ್, ರಿಲೇಶನ್ಶಿಪ್, ಕನ್ಕ್ಲೂಷನ್ ಅಂಡ್ ಡಿಸಿಷನ್, ಡೈರೆಕ್ಷನ್ಸ್, ಬ್ಲಡ್ ರಿಲೇಷನ್, ಶಾಡೋ ಬೇಸ್ಡ್, ಸಿಟ್ಟಿಂಗ್ ಅರೇಂಜ್ಮೆಂಟ್. ಸೊ ಫ್ರೆಂಡ್ಸ್ ಇದು ರೀಸನಿಂಗ್ ಸಬ್ಜೆಕ್ಟ್ ನಲ್ಲಿ ಇಂಪಾರ್ಟೆಂಟ್ ಈಸಿ ಸ್ಕೋರಿಂಗ್ ಟಾಪಿಕ್ಸ್. ನೆಕ್ಸ್ಟ್ ಗೈಸ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಗೈಸ್. ನೀವು GK ನಲ್ಲಿ 6 to 7 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಇಂದಾನೆ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಮಿನಿಮಮ್ ಗೈಸ್ 12 ಮಂತ್ಸ್ 1 ಇಯರ್ದು ಕರೆಂಟ್ ಅಫೇರ್ಸ್ ನ ಕವರ್ ಮಾಡಿ ಅಂಡ್ ನಿಮ್ಮ ಹತ್ರ ಟೈಮ್ ಇದ್ರೆ 2 ಇಯರ್ಸ್ ಕರೆಂಟ್ ಅಫೇರ್ಸ್ ನ ಕೂಡ ಕವರ್ ಮಾಡಿ. ಯಾಕಂದ್ರೆ ಗೈಸ್ ಹೇಳಕ್ಕಾಗಲ್ಲ ಯಾವ ಇಯರ್ ಇಂದ ಕ್ವಶನ್ ನ ಪಿಕ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಿಮ್ಮ ಹತ್ರ ಟೈಮ್ ಇದ್ರೆ 2 ಇಯರ್ಸ್ ಕರೆಂಟ್ ಅಫೇರ್ಸ್ ನ ಕೂಡ ಕವರ್ ಮಾಡಿ. ನೆಕ್ಸ್ಟ್ ಗೈಸ್ ನಾನು ಕರೆಂಟ್ ಅಫೇರ್ಸ್ ಅಂಡ್ GK ರಿಲೇಟೆಡ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಟಾಪಿಕ್ಸ್ ಹೇಳ್ತೀನಿ. ಸೊ ಈ ಟಾಪಿಕ್ಸ್ ನ ಫಸ್ಟ್ ಕವರ್ ಮಾಡಿ. ಸೊ ಈ ಟಾಪಿಕ್ಸ್ ನ ನೀವು ಕವರ್ ಮಾಡಿದ್ರೆ ಈಸಿಯಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಸೊ ಫಸ್ಟ್ ಗೈಸ್ ನೋಬೆಲ್ ಪ್ರೈಸ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್, ನೆಕ್ಸ್ಟ್ ಪೊಲಿಟಿಕಲ್ ಪಾರ್ಟಿ ಡೀಟೇಲ್ಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ ಗೇಮ್ಸ್, ಏಷ್ಯನ್ ಗೇಮ್ಸ್, IPL, FIFA, ಕಂಪ್ಯೂಟರ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ಲಾರ್ಜೆಸ್ಟ್, ಲಾಂಗೆಸ್ಟ್, ಬಿಗ್ಗೆಸ್ಟ್ ಇನ್ ದ ವರ್ಲ್ಡ್ ಆರ್ಗನೈಸೇಷನ್ಸ್, ಇಂಪಾರ್ಟೆಂಟ್ ಆಫೀಸ್ ಹೋಲ್ಡರ್ಸ್ ಇನ್ ಇಂಡಿಯಾ, government schemes, chief ministers and governors of the state, important days and themes, important government apps and basic railway information. National parks in India, ISRO, DRDO, NASA, ranking and indexes, sports awards and venues, books and authors, brand ambassadors, top companies founder and CEO, joint military exercise, dances and festival, tribes, important appointments, important abbreviations, important summits, rivers and dams, planets and solar system, cyclones. Next guys, Indian Railway and Transport System of India, discovery and inventions, important airports, stadiums and ports, RBI, SBI, NABARD, SEBI, Indian Army, Indian Navy, Indian Air Force, National Highways, UNESCO World Heritage Sites in India, important tourist places, nuclear power plants, neighboring countries, basic information, important personalities, hydropower plants, nuclear power plants, thermal power plants in India, autobiography, economic basic terms, famous monuments in India. Next guys, important research organization, government apps or portals, sports player, international boundary lines, Indian state basic information, Indian banking,
Nobel Prize, Bharat Ratna, Gallantry Awards, Padma Awards, ICC Awards, BCCI Awards, and important cricket awards. Next, guys, leading production states, mountain peaks, capital and currencies, finance commission, election commission, important taglines, important temples and pilgrimage of India. ಸೊ ಇದು ಗೈಸ್ ವೆರಿ ಇಂಪಾರ್ಟೆಂಟ್ ಜಿ ಕೆ ಸ್ಕೋರಿಂಗ್ ಟಾಪಿಕ್ಸ್. ಸೊ ಈ ಟಾಪಿಕ್ಸ್ನ ನೀವು ಕವರ್ ಮಾಡಿದ್ರೆ ಈಸಿಯಾಗಿ ಜಿ ಕೆನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಫಸ್ಟ್ ಗೈಸ್ ಈ ಟಾಪಿಕ್ಸ್ನ ಕವರ್ ಮಾಡಿ, ಆಮೇಲೆ ರಿಮೈನಿಂಗ್ ಟಾಪಿಕ್ಸ್ನ ಕವರ್ ಮಾಡಿ. ಪ್ರಿಪ್ರೇಷನ್ ಸ್ಟ್ರಾಟಜಿ ನೋಡೋದೆ RRB ಗ್ರೂಪ್ ಡಿ ಎಕ್ಸಾಮ್ಗಾಗಿ. ಸೊ ಫ್ರೆಂಡ್ಸ್, ಈ ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡಬೇಕು ಅಂದರೆ ಡೈಲಿ 4 to 5 ಅವರ್ಸ್ ನೀವು ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಆಗಿ ಸ್ಟಡಿ ಮಾಡಬೇಕು. ಸೊ ಈ ಥರ ಗೈಸ್ ನೀವು 2 ಮಂತ್ಸ್ ಸ್ಟಡಿ ಮಾಡಿದ್ರೆ ಈಸಿಯಾಗಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. And next guys, read daily newspaper. So current affairs ತುಂಬಾ ಇಂಪಾರ್ಟೆಂಟ್ guys. ಸೊ ನೀವು ಡೈಲಿ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಗೈಸ್, ಸಾಲ್ವ್ ಪ್ರಿವಿಯಸ್ ಇಯರ್ ಪೇಪರ್ಸ್. ಸೊ ಪ್ರಿವಿಯಸ್ ಇಯರ್ ಪೇಪರ್ಸ್ ತುಂಬ ಇಂಪಾರ್ಟೆಂಟ್ ಗೈಸ್. ನೀವು ಅನಲೈಸ್ ಮಾಡಬೇಕು ಪೇಪರ್ ಯಾವ ಥರ ಇರುತ್ತೆ, ಯಾವ ಟಾಪಿಕ್ಸಿಂದ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ, ಡಿಫಿಕಲ್ಟಿ ಲೆವೆಲ್ ಯಾವ ಥರ ಇದೆ. ಸೊ ಇದೆಲ್ಲನೇ ನೀವು ಅನಲೈಸ್ ಮಾಡಬೇಕು ಅಂದರೆ ಪ್ರಿವಿಯಸ್ ಇಯರ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು. ಆ್ಯಂಡ್ ಲಾಸ್ಟ್, ಸಾಲ್ವ್ ಮಾಕ್ ಟೆಸ್ಟ್. ಸೊ ಮಾಕ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಗೈಸ್. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ರೆ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಲೇಬೇಕು. ಸೊ ಮಾಕ್ ಟೆಸ್ಟಿಂದ ತುಂಬ ಬೆನಿಫಿಟ್ಸ್ ಇದೆ ಗೈಸ್. ಸೊ ನೀವು ನಿಮ್ಮ ಪರ್ಫಾರ್ಮೆನ್ಸ್ನ ಚೆಕ್ ಮಾಡ್ಬೋದು, ಎಷ್ಟು ಸ್ಟಡಿ ಮಾಡಿದ್ದೀರಾ, ಯಾವ ಲೆವೆಲ್ಗೆ ಸ್ಟಡಿ ಮಾಡಿದ್ದೀರಾ, ನಿಮ್ಮ ವೀಕ್ ಟಾಪಿಕ್ಸ್ ಯಾವುದು, ನಿಮ್ಮ ಸ್ಟ್ರಾಂಗ್ ಟಾಪಿಕ್ಸ್ ಯಾವುದು, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ನೀವು ಇಂಪ್ರೂವ್ ಮಾಡ್ಬೋದು. ಸೊ ಇದೆಲ್ಲನ ನೀವು ಅನಲೈಸ್ ಮಾಡಬೇಕು ಅಂದರೆ ಗೈಸ್ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಲೇಬೇಕು. ಈ ಎಕ್ಸಾಮ್ಸ್ಗಾಗಿ ನಾವು ಡೆಡಿಕೇಟೆಡ್ ಕನ್ನಡದಲ್ಲಿ ಮಾಕ್ ಟೆಸ್ಟ್ನ ಲಾಂಚ್ ಮಾಡಿದ್ದೀವಿ. ಸೊ ಇದರಲ್ಲಿ ಗೈಸ್ ಟೋಟಲ್ 15 ಮಾಕ್ ಟೆಸ್ಟ್ ಇದೆ, 10 ಪ್ರಿವಿಯಸ್ ಇಯರ್ ಪೇಪರ್ಸ್ ಇದೆ ಗೈಸ್. RRB ಗ್ರೂಪ್ ಡಿ ಎಕ್ಸಾಮ್ದು 2019ದು ಟೋಟಲ್ 10 ಪ್ರಿವಿಯಸ್ ಇಯರ್ ಪೇಪರ್ಸ್. ಅದೇ ಥರ ಗೈಸ್ 2021 2021 ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಗೈಸ್ ಆ್ಯಂಡ್ ಸೆಕ್ಷನ್ ವೈಸ್ ಟೆಸ್ಟ್ ಕೂಡ ಇರುತ್ತೆ. ಸೊ ಇದೆಲ್ಲನೂ ನೀವು ಈಸಿಯಾಗಿ ಮೊಬೈಲಿಂದ ಆಕ್ಸೆಸ್ ಮಾಡ್ಬೋದು. ಸೊ ಗೈಸ್, ನೀವು ಯಾಕೆ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕು ಅಂದರೆ ನಿಮ್ಮ ಪ್ರಿಪರೇಷನ್ ಲೆವೆಲ್ನ ನೀವು ಚೆಕ್ ಮಾಡ್ಬೋದು, ನಿಮ್ಮ ವೀಕ್ ಟಾಪಿಕ್ಸ್ ಯಾವುದಿದೆ, ಸ್ಟ್ರಾಂಗ್ ಟಾಪಿಕ್ಸ್ ಯಾವುದಿದೆ, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ನೀವು ಇಂಪ್ರೂವ್ ಮಾಡ್ಬೋದು. ಆ್ಯಂಡ್ ಗೈಸ್ ಅದೇ ಥರ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ನೀವು ಬೂಸ್ಟ್ ಮಾಡ್ಬೋದು. ಸೊ ತುಂಬ ಇಂಪಾರ್ಟೆಂಟ್ ಗೈಸ್ ಮಾಕ್ ಟೆಸ್ಟ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಲೇಬೇಕು. ಆ್ಯಂಡ್ ಗೈಸ್ ಈ ಸಲ ಮೋರ್ ದೆನ್ 1 lakh ವೇಕೆನ್ಸೀಸ್ ಇದೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಈ ಮಾಕ್ ಟೆಸ್ಟ್ನ ಪರ್ಚೇಸ್ ಮಾಡಿಬಿಟ್ಟು ಸ್ಟಡಿ ಮಾಡಿ. ಡೆಫಿನೆಟ್ಲಿ ಗೈಸ್ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅಂದರೆ ನೀವು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಲೇಬೇಕು. ಆ್ಯಂಡ್ ಗೈಸ್ ಈ ಮಾಕ್ ಟೆಸ್ಟ್ ಕಂಪ್ಲೀಟ್ಲಿ ಕನ್ನಡನಲ್ಲಿದೆ. ಸೊ ವಿತ್ ಎಕ್ಸ್ಪ್ಲನೇಷನ್ ಇದೆ ಗೈಸ್ ಆ್ಯಂಡ್ ಟೋಟಲ್ 6 ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ. ಸೊ ಈಸಿಯಾಗಿ ನೀವು ಮೊಬೈಲಿಂದ ಅಟೆಂಡ್ ಮಾಡ್ಬೋದು. ಸೊ ಗೈಸ್ ಕೂಪನ್ ಕೋಡ್ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ನ ನೀವು ಜಸ್ಟ್ 149 rupeesಗೆ ಪರ್ಚೇಸ್ ಮಾಡ್ಬೋದು. ಸೊ ರೈಲ್ವೇಸ್ ಬಗ್ಗೆ ನೋಡೋದೆ ಗೈಸ್, ಸೊ ಟೋಟಲ್ ಮೋರ್ ದೆನ್ 1 lakh ವೇಕೆನ್ಸೀಸ್ ಇದೆ ಗೈಸ್. ತುಂಬ ನಾರ್ತ್ ಇಂಡಿಯನ್ಸ್ ಇಲ್ಲಿ ಬಂದು ಫಾರ್ಮ್ ಅಪ್ಲೈ ಮಾಡಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಗೈಸ್. ಸೊ ನಿಮಗೆ ಈ ಜಾಬ್ ಬೇಕು ಅಂದರೆ ಸೀರಿಯಸ್ ಆಗಿ ಸ್ಟಡಿ ಮಾಡಿ ಆ್ಯಂಡ್ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಆ್ಯಂಡ್ ನಮ್ಮ RRB ಬೆಂಗಳೂರು ಅಥವಾ RRC ಹುಬ್ಳಿದು ಕಟ್ ಆಫ್ ತುಂಬ ಕಡಿಮೆ ಇರುತ್ತೆ ಗೈಸ್ ಆಲ್ ಓವರ್ ಇಂಡಿಯಾ. ಸೊ ನೀವು ಸ್ವಲ್ಪ ಎಫರ್ಟ್ ಹಾಕಿ ಸ್ಟಡಿ ಮಾಡಿದ್ರೆ ವಿದಿನ್ 2 ಮಂತ್ಸಲ್ಲಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಗೈಸ್ ಸೀರಿಯಸ್ ಆಗಿ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಎಕ್ಸಾಮ್ 23rd ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ RRB ಅಂತ ಕೂಪನ್ ಕೋಡ್ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ನ 149 rupeesಗೆ ಪರ್ಚೇಸ್ ಮಾಡಿ. ಸೊ ಗೈಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಅದೇ ಥರ ಗೈಸ್ ನಿಮಗೆ RRB ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಪ್ರಿಪ್ರೇಷನ್ ಸ್ಟ್ರಾಟಜಿ. ಸೊ ಅದನ್ನು ನೀವು ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ 2 ಮಂತ್ಸ್ ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಫೈನಲಿ ಗೈಸ್ ಎಕ್ಸಾಮ್ ಡೇಟ್ RRB ಗ್ರೂಪ್ ಡಿದು ಎಕ್ಸಾಮ್ ಡೇಟ್. ಸೊ ಗೈಸ್ ಅಫಿಷಿಯಲ್ ನೋಟಿಸಲ್ಲಿ ಅನೌನ್ಸ್ ಆಗಿದೆ. ಎಕ್ಸಾಮ್ 23rd ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್ ಟೋಟಲ್ 50 ಡೇಸ್ ಇದೆ. ಸೊ ಇನ್ನೂ 50 ಡೇಸಲ್ಲಿ ನೀವು ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ ಸ್ಟಡಿ ಮಾಡಿದ್ರೆ ಈಸಿಯಾಗಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಗೈಸ್ ನಮ್ಮ ಅಪ್ಲಿಕೇಶನ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ಗೈಸ್ ಈ ಎಕ್ಸಾಮ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಇಲ್ಲ ಅಂದರೆ ಗೈಸ್ ನೀವು ನಮಗೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.